ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಖುಷಿ. ಇವತ್ತು ನಾವು ತುಂಬ ಸಿಂಪಲಾಗಿ ಪುಳಿಯೋಗರೆ ಹೇಗೆ ಮಾಡ್ಕೊಳ್ಳೋಣ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಗ್ಗರಣೆಗೆ ಬೇಕಾಗಿರೋವಂಥ ಎಲ್ಲ ಸಾಮಾನು ಎತ್ತಿಟ್ಕೊತಿದ್ದೀನಿ. ಒಣಮೆಣ್ಸಿನ್ಕಾಯಿ 5ರಿಂದ 6, 1 ಹಿಡಿಯಷ್ಟು ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಕರಿಬೇವು, ಹಾಗೆ ಮತ್ತು ಕಡಲೆ ಬೀಜನ ತೆಗೆದಿಟ್ಕೊತಾ ಇದ್ದೀನಿ. ಅದರ ಜೊತೆಗೆ 1 ಬೌಲ್ ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ ಮತ್ತು 1 ಬೌಲಷ್ಟು ಪುಳಿಯೋಗರೆ ಪುಡಿ ತೊಗೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆನ ತೆಗೆದಿಟ್ಕೊಂಡಿದ್ದೀನಿ. 1 ಬಟ್ಲಿಗೆ 1 ದಪ್ಪ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣ ತೊಗೊಂಡು ಅದಕ್ಕೆ ಬಿಸಿನೀರನ್ನ ಹಾಕಿ ನೆನೆಸಿಟ್ಕೊತಾ ಇದ್ದೀನಿ. ಈಗ ಮಾಡೋದ್ರಿಂದ ಚೆನ್ನಾಗಿ ಹುಳಿ ಬಿಟ್ಕೊಳ್ಳುತ್ತೆ ಮತ್ತು ಟೈಮ್ ಕೂಡ ಸೇವ್ ಆಗುತ್ತೆ. ನೀವು ಬೇಕಿದ್ದರೆ ರಾತ್ರಿಯೇ ನೆನೆಸಿ ಕೂಡ ಇಟ್ಕೋಬೋದು. ಇಲ್ಲಿ ಅನ್ನ ಮಾಡೋಕ್ಕೆ ನಾನು 3 ಗ್ಲಾಸ್ ಅಷ್ಟು ಅನ್ನಕ್ಕಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ 1 ಸ್ಪೂನಷ್ಟು ಎಣ್ಣೆನ ಹಾಕ್ತಿದ್ದೀನಿ. ಎಣ್ಣೆ ಹಾಕೋದ್ರಿಂದ ಅನ್ನ ಶೈನಿಂಗ್ ಕೂಡ ಬರುತ್ತೆ ಮತ್ತು ಉದ್ದುದ್ರಾಗಿರುತ್ತೆ. ಇವಾಗ ಇಲ್ಲಿ ಒಗ್ಗರಣೆಗೆ ಫಸ್ಟು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ, ಇವಾಗ ಕಡಲೆ ಬೀಜನ ಸೇರಿಸ್ಕೊಳ್ಳೋಣ. ಕಡಲೆಬೀಜ ಸ್ವಲ್ಪ ಬಾಡಿದ್ಮೇಲೆ ಅದಕ್ಕೆ ಕಡಲೆಬೇಳೆ 2 ಸ್ಪೂನಷ್ಟು, ಉದ್ದಿನಬೇಳೆ 2 ಸ್ಪೂನ್. ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಸೇರಿಸಿದ್ಮೇಲೆ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು 1 to 3 ಮಿನಿಟ್ಸ್. ಇವಾಗ ಇದಕ್ಕೆ ನಾವು ತೆಗೆದಿಟ್ಕೊಂಡಿರೋಂಥ ಒಣಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೊಳ್ಳೋಣ. ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಂಡ್ಮೇಲೆ ಅದನ್ನು ಕೂಡ ಒಂದು ಸ್ವಲ್ಪ ಹೊತ್ತು ಬಾಡಿಸ್ಕೊಂಡು, ಇವಾಗ ನಾವು ಏನು ಬೆಳ್ಳುಳ್ಳಿನ ತಗೊಂಡಿದ್ವಿ ಅದನ್ನು ಕೂಡ ಜಜ್ಜಿಬಿಟ್ಟು ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಸ್ವಲ್ಪ ಹೊತ್ತು ಬೆಳ್ಳುಳ್ಳಿದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಪುಳಿಯೋಗರೆ. ಇವಾಗ ನಾವೇನು ತೆಗೆದಿಟ್ಕೊಂಡಿದ್ವಿ ಕರಿಬೇವಿನ ಸೊಪ್ಪು ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಕರಿಬೇವಿನ ಸೊಪ್ಪನ್ನು ಸೇರಿಸಿದ್ಮೇಲೆ 1-2 ನಿಮಿಷ ಅಥವಾ 1 ನಿಮಿಷ ಅದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ಇದಕ್ಕೆ ನಾವೇನು ಹುಣಸೆ ಹಣ್ಣನ್ನ ನೆನೆಸಿದ್ವಲ್ಲ ಅದನ್ನು ಈ ಥರ ಜಾಲರಿ ಇಟ್ಟು ಸೋಸ್ಕೊಳ್ಳಿ. ಇಲ್ಲಾಂದರೆ ನೀವು ಮೊದಲೇ ಕೂಡ ಸೋಸಿ ಎಲ್ಲನೂ ತೆಗೆದಿಟ್ಕೊಳ್ಬೋದು. ಈ ಥರ ಜಾಲರಿ ಇಟ್ಟು ಸೋಸೋದ್ರಿಂದ ಯಾವುದೇ ರೀತಿ ವೇಸ್ಟ್ ಆಗಲಿ ಅಥವಾ ಹುಣಸೆ ಹಣ್ಣಿನ ಸಿಪ್ಪೆ ಬೀಳೋದಾಗಲಿ ಆಗೋಲ್ಲ, ಚೆನ್ನಾಗಿರುತ್ತೆ. ಇವಾಗ ಅದೇ ಬಟ್ಲಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇನ್ನು ಸ್ವಲ್ಪ ಅದಕ್ಕೆ ಹಾಕೋಣ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಹುಣಸೆ ರಸ ಕುದಿಯೋಕ್ಕೆ ಬಿಡೋಣ. ನೀವೇ ನೋಡ್ಬೋದು ಯಾವ ರೀತಿ ನಾನು ಮಿಕ್ಸ್ ಮಾಡಿದ್ದೀನೋ ಆ ಥರ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕುದಿಯೋಕ್ಕೆ ಬಿಟ್ಟರೆ ಸಾಕು. ಇವಾಗ ಇದು ಕುದೀತಾ ಇದೆ. ಇದು ಕುದಿಯುವಾಗ ಇದಕ್ಕೆ ನಾವೇನು 1 ಬೌಲಷ್ಟು ಪುಳಿಯೋಗರೆ ಪುಡಿನ ತೆಗೆದಿಟ್ಕೊಂಡಿದ್ವಿ ಅದನ್ನು ಸೇರಿಸ್ಕೊಳ್ಳೋಣ ನೀಟಾಗಿ. ಈಗ ಪುಳಿಯೋಗರೆ ಪುಡಿನೂ ಸೇರಿಸ್ಕೊಂಡಾಗಿದೆ. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಯಾವುದೇ ರೀತಿ ಗಂಟು ಇಲ್ಲದೆ ಇರೋ ಥರ. ಈ ಥರ ಮಿಕ್ಸ್ ಮಾಡೋದ್ರಿಂದ ನಿಮಗೆ ಅನ್ನದಲ್ಲಿ ಕಲಿಸುವಾಗ ಗಂಟು ಸಿಗೋದಾಗಲಿ ಆ ಥರ ಏನೂ ಸಿಗೋಲ್ಲ. ನೀಟಾಗಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ತೀರ ಗಟ್ಟಿಯಾಗಿದೆ ನಮಗೆ ಅನಿಸಿದರೆ ಒಂದು ಸ್ವಲ್ಪ ನೀರು ಕೂಡ ನೀವು ಆ್ಯಡ್ ಮಾಡಿಕೊಂಡು ಅದನ್ನು ಕುದಿಯೋಕ್ಕೆ ಬಿಡಿ ಚೆನ್ನಾಗಿ. ಅದು ಚೆನ್ನಾಗಿ ಕುದ್ದಷ್ಟು ಹುಳಿ ಎಲ್ಲ ಹಿಡ್ಕೊಳ್ಳುತ್ತೆ, ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಇವಾಗ ಅದನ್ನು ಮುಚ್ಚಿ 1-2 ಮಿನಿಟ್ಸ್ ಕುದಿಯೋಕ್ಕೆ ಬಿಡೋಣ. ಇವಾಗ ಅದನ್ನು ತೆಗೆದುಬಿಟ್ಟು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಯಾಕೆಂದರೆ ತಳ ಹಿಡಿಬಾರ್ದಲ್ವ ಅದಕ್ಕೆ. ಇವಾಗ ಮತ್ತೆ ಅದನ್ನು ಮುಚ್ಚಿ ಕುದಿಯೋಕ್ಕೆ ಬಿಡೋಣ. ಇವಾಗ ಇಲ್ಲಿ ತುಂಬ ಚೆನ್ನಾಗಿ ಕುದೀತಿದೆ, ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕುದೀತಿದೆ ಅಂತ. ಯಾವುದೇ ರೀತಿ ಗಂಟಾಗಲಿ ಅಥವಾ ತಳ ಹಿಡ್ದಿರೋದಾಗಲಿ ಆಗಿಲ್ಲ. ತೀರ ತಿಕ್ಕಾಗೂ ಇಲ್ಲ, ತೆಳುವಾಗೂ ಇಲ್ಲ. ತುಂಬ ನೀಟಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾವು ಏನು ಎತ್ತಿಟ್ಕೊಂಡಿದ್ವಿ 1 ಬೌಲಷ್ಟು ಕೊಬ್ಬರಿ ತುರಿನ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಕೊಬ್ಬರಿ ತುರಿನ ನೀಟಾಗಿ ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ. ಫ್ಲೇಮ್ ಆಫ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಹೆಚ್ಚಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ.
ಅದು ವಿಷಲ್ ಕೂಡ ಇಳಿದಿದೆ. ಇವಾಗ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಅನ್ನ ಆಗಿದೆ ಅಂತ, ಎಷ್ಟು ಉಡಿ ಆಗಿದೆ ಅಂತ. ಇವಾಗ ನಾನು ಅನ್ನನ ಮಿಕ್ಸ್ ಮಾಡ್ಕೊತಿದ್ದೀನಿ. 3 ಸ್ಪೂನಷ್ಟು ಅನ್ನನ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಪುಳಿಯೋಗರೆಗೆ ಕಲಿಸ್ಕೊತಾ ಇದ್ದೀನಿ. ನೀಟಾಗಿ ಗೊಜ್ಜಿನ ಜೊತೆ ಬೆರೆಸ್ಕೋಬೇಕು. ಈ ಥರ ಬೆರೆಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಮತ್ತು ನಿಮಗೇನಾದರೂ ಉಪ್ಪು ಕಮ್ಮಿ ಇದೆ ಅಂದರೆ ಬೇಕಾದರೆ ಸೇರಿಸ್ಕೊಂಡು ಬೆರೆಸ್ಕೋಬಹುದು. ನೋಡಿ ಪೂರ್ತಿಯಾಗಿ ನೀಟಾಗಿ ಕಲಿಸಿದ್ದೀನಿ. ಯಾವುದೇ ರೀತಿ ವೈಟ್ ರೈಸ್ ಕೂಡ ಉಳಿದಿಲ್ಲ ಮತ್ತು ಗಂಟು ಕೂಡ ಆಗಿಲ್ಲ ಪುಳಿಯೋಗರೆಲಿ. ಇವಾಗ ನಾವು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಪುಳಿಯೋಗರೆಗೆ ಮಿಂಟ್ ಚಟ್ನಿ ಮಾಡ್ಕೊಂಡಿದ್ದೀನಿ. ನಿಮಗೇನಾದರೂ ಮಿಂಟ್ ಚಟ್ನಿದು ರೆಸಿಪಿ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ.